₹1 ಆಮೇಲೆ ಇಸ್ಕೊ, ವ್ಯಾಪಾರ ಆದ್ಮೇಲೆ ಕೊಡ್ತೀನಿ ಅಂತೇಳಿ. ಬೇರೆ ಕಡೆ ವ್ಯಾಪಾರ ಮಾಡ್ಕೊಂಡು ಬನ್ನಿ ಸರ್ ಕೊಡ್ತೀನಿ ಅಂತ ವ್ಯಾಪಾರ ಆದ್ಮೇಲೆ ಬನ್ನಿ ನನಗೆ ಇದೊಂದು ಜೊತೆ ಕೊಡಿ, ಇದೊಂದು ಜೊತೆ ಕೊಡಿ. ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಜೊತೆ ಮಕ್ಕಳ ಜಾತ್ರೆನೂ ಆಚರಿಸಿದ್ವಿ. ಅದರಲ್ಲಿ ಕೊಲಂಬಸ್ಸು, ಜಾಯಿಂಟ್ ವೀಲು, ಆಮೇಲೆ ನಾವು ಅಂಗಡಿ ಇಟ್ಟಿದ್ವಿ. ಅದರಲ್ಲಿ ತುಂಬ ವ್ಯಾಪಾರ ಆಯಿತು. ತರಕಾರಿ ಅಂಗಡಿ ಇತ್ತು, ಅದರಲ್ಲಿ ಹಣ್ಣಿನ ಅಂಗಡಿ ಇತ್ತು, ಕಬ್ಬಿನ ಅಂಗಡಿ ಇತ್ತು, ಸೊಪ್ಪಿನ ಅಂಗಡಿ ಇತ್ತು, ಆಮೇಲೆ ಫ್ಯಾನ್ಸಿ ಅಂಗಡಿ ಇತ್ತು. ಆಮೇಲೆ ನಾನು ಕೀ ಚೈನು, ಹ್ಯಾಟು, ಕನ್ನಡಕ ಎಲ್ಲ ಮಾಡಿದೆ. ಅದರಲ್ಲಿ ₹421 ಸಿಕ್ತು. ವ್ಯಾಪಾರದಲ್ಲಿ ಲಾಭ ನಷ್ಟದೆಲ್ಲ ತಿಳ್ಕೊಂಡ್ವಿ. ಆರ್ಗ್ಯಾನಿಕ್ ತರಕಾರಿ ಅದು ಅದಕ್ಕೆ ರೇಟ್ ಜಾಸ್ತಿ. ಡಿಜಿಟಲ್ ಪೇಮೆಂಟ್ ಮಾಡಿಲ್ಲ. ₹10 ಯಾವ್ದಾಗ್ಬೋದು
ಪಂಕಜ ಅಂತ STMC ಈ ಶಾಲೆಯ STMC ಅಧ್ಯಕ್ಷ ಆಗಿದ್ದೇನೆ. ಈ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ತುಂಬ ವಿಭಿನ್ನವಾಗಿ ಆಚರಣೆ ಮಾಡ್ತಿದ್ದಾರೆ. ಅಂದರೆ ಮಕ್ಕಳಲ್ಲಿ ವ್ಯಾಪಾರ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಮತ್ತು ಮಕ್ಕಳಲ್ಲಿ ಲೆಕ್ಕಾಚಾರ ಅದೆಲ್ಲ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅವ್ರುಗಳಿಗೆ ಇಲ್ಲಿ ಜಾತ್ರೆ ಒಂಥರ ಸಂತೆ ವಾತಾವರಣ, ಜಾತ್ರೆ ವಾತಾವರಣ ಮಾಡಿದರೆ ತುಂಬ ಸಂಭ್ರಮದಿಂದ ಮಕ್ಕಳು ಪಾಲ್ಗೊಂಡಿದ್ದಾರೆ. ಅದರಿಂದ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತದೆ. ಈಗ ಮಕ್ಕಳು ಯಾರಾದರೂ ಏನಾದರೂ ಕೊಂಡ್ಕೊಂಡ್ರೆ ಅದರಿಂದ ಎಷ್ಟು ಅಮೌಂಟ್ ತೊಗೊಂಡು ಎಷ್ಟು ಚೇಂಜ್ ಕೊಡಬೇಕು ಅದೆಲ್ಲ ಅವ್ರಿಗೆ ಅರ್ಥ ಆಗ್ತದೆ. ಇನ್ನು ಪಕ್ಕದಲ್ಲಿ ಏನು ಬಿಸ್ನೆಸ್ ಆಗ್ತಾಯಿದೆ, ಅವರು ಹೇಗೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಅವ್ರು ಅದರಿಂದ ಹೇಗೆ ದುಡ್ಡು ಮಾಡ್ತಾಯಿದ್ದಾರೆ, ಮತ್ತು ನಾನು ಹೇಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ಇಲ್ಲಿ ಹೇಗೆ ಜನಗಳನ್ನ ಆಕರ್ಷಣೆ ಮಾಡಬೇಕು, ಅಂದರೆ ವ್ಯಾಪಾರ ಮಾಡೋಕ್ಕೆ ಏನೇನು ತಂತ್ರಗಳನ್ನ ಬಳಸಬೇಕು ಅದೆಲ್ಲನೂ ಒಬ್ರಿಗೊಬ್ರು ನೋಡಿಕೊಂಡು ಕಾಂಪಿಟೇಷನ್ ಮೇಲೆ ವ್ಯಾಪಾರ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ತಾರಲ್ಲ ಹಾಗೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಶಿಕ್ಷಕರು ತುಂಬ ವಿಭಿನ್ನವಾಗಿ ಮಾಡಿ ಮಕ್ಕಳಿಗೆ ನೋಡಿ ಮತ್ತೆ ಅವ್ರಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಜವಾದ ಜಾತ್ರೆ ಏನಿದೆ ಅದು ಮಕ್ಕಳಿಗೆ ನಿಜವಾದ ಜಾತ್ರೆ ಅರ್ಥ ಇದರಿಂದ ಅರ್ಥ ಆಗಿದೆ. ಸುಮ್ಮನೆ ಯಾವಾಗಲೂ ಅಷ್ಟು ಜಾತ್ರೆ ಅಂದರೆ ಹೊರಗಡೆ ಹೋಗಿ ಅಪ್ಪ ಅಮ್ಮನ ಹತ್ರ ತೊಗೊಂಡು ತಿನ್ಕೊಂಡು ಅಥವಾ ಏನೋ ಒಂದು ಗೊಂಬೆ ತೊಗೊಂಡು ಬರ್ತಾಯಿದ್ರು. ಬಟ್ ಇಲ್ಲಿ ಅವರೇ ವ್ಯಾಪಾರ ಮಾಡಿ ಅವರೇ ಕೊಂಡ್ಕೊಳ್ತಿರೋದ್ರಿಂದ ಅವ್ರಿಗೆ ನಿಜವಾದ ವ್ಯವಹಾರ ಜ್ಞಾನ ಏನು ಅಂತ ಅರ್ಥ ಆಗಿದೆ. ಇಲ್ಲಿನ ಮುಖ್ಯ ಶಿಕ್ಷಕರಾದ ಸತೀಶ್ ಅವರು ಇದನ್ನೆಲ್ಲ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸಹ ಶಿಕ್ಷಕರು ತುಂಬ ಸಹಕಾರ ಮಾಡಿದ್ದಾರೆ. ಮತ್ತು ಆಟೋಟ ಸಾಮಾನುಗಳನ್ನೆಲ್ಲ ಜಾಯಿಂಟ್ ವೀಲ್ ಮಾಡಿದ್ದಾರೆ, ಕೊಲಂಬಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಅಷ್ಟೇ ತುಂಬ ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹೆಮ್ಮೆ ಅನಿಸುತ್ತೆ ಇಲ್ಲಿನ ಶಾಲಾ ಶಿಕ್ಷಕರುಗಳ ಬಗ್ಗೆ.